ಯಾವಾಗ ಆದಮನ ಒಳಗಡೆ ಪಾಪ ಬಂತು, ಪಾಪ ಬಂದ ತಕ್ಷಣ ದೇವರು ಹೊರಗಡೆ ಬಂದುಬಿಟ್ರು. ಪಾಪ ಇರುವಂಥ ವ್ಯಕ್ತಿಯ ಜೊತೆಲಿ ದೇವರು ಇರೋದಿಲ್ಲ. ಈಗ ನನ್ನ ಪ್ರಶ್ನೆ ಅಂತಂದರೆ, ನಾನು ಕಣ್ಣೀರು ಹಾಕ್ತಾ ಇದ್ದೀನಿ, ದೇವರು ಬಂದು ನನ್ನ ಕಣ್ಣೀರು ಒರೆಸ್ಬೇಕು ಅಂತೇಳಿ ಆಸೆ ಪಡ್ತಾರೆ. ನಾನು ಸಾಲದವರಲ್ಲಿದ್ದೀನಿ, ನಾನು ಸಾಲದಿಂದ ಹೇಗಾದರೂ ಮಾಡಿ ಬಿಡುಗಡೆ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ನನ್ನ ರೋಗ ಇದೆ, ರೋಗದಲ್ಲಿ ಹೇಗಾದರೂ ಬಿಡುಗಡೆ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಬಟ್ ಆದರೂ ಕೂಡ ಎಲ್ಲಿಯ ತನಕ ನನಗೂ ಮತ್ತು ದೇವರಿಗೂ ಈ ಮಧ್ಯದಲ್ಲಿ ಪಾಪದ ಗೋಡೆ ಇದೆಯೋ ಅಲ್ಲಿ ತನಕ ದೇವರು ನನಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ದೇವರು ನನಗೆ ಸಹಾಯ ಮಾಡಬೇಕಾದ್ರೆ ಏನು ಮಾಡಬೇಕು? ನಾನು ಈಗ ಮೊದಲು ಈ ಪಾಪದ ಗೋಡೆ ಹೋಗ್ಬೇಕು. ಹೆಂಗೆ ಪ್ರಿಯರೇ ಈ ಪಾಪದ ಗೋಡೆಯನ್ನು ತೆಗೆದಾಕ್ತೀರಿ? ಇದು ವೆರಿ ವೆರಿ ಇಂಪಾರ್ಟೆಂಟ್. ಹಲೋ, ಹೇಗೆ ಈ ಪಾಪವನ್ನು, ಈ ಪಾಪದ ಗೋಡೆಯನ್ನು, ಪಾಪಗಳೆಂಬ ಈ ಗೋಡೆಯನ್ನು ಹೇಗೆ ತೆಗೆದಾಕ್ತೀರಿ? ಪಶ್ಚಾತ್ತಾಪ, ಪಾಪ ನಿವೇದನೆ, ಆಮೇಲೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲಿಯ ತನಕ ಈ ಪಾಪ ಇರ್ತದೋ ಅಲ್ಲಿಯ ತನಕ ನೀವೆಷ್ಟೇ ಪೂಜೆ ಪುರಸ್ಕಾರಗಳು ಮಾಡ್ಬೋದು, ನೀವೆಷ್ಟೇ ದೇವಸ್ಥಾನಕ್ಕೆ ಹೋಗ್ಬೋದು, ಎಷ್ಟೇ ಚರ್ಚ್ಗಳಿಗೆ ಹೋಗ್ಬೋದು. ಬಟ್ ಆದರೆ ಎಲ್ಲಿಯ ತನಕ ಜಸ್ಟ್ ಈ ಪಾಪವನ್ನು ಯಾವ ಥರ ತೆಗೆದಾಕಬೇಕೆಂಬುದಾಗಿ ಆ ಸತ್ಯ ನಿಮ್ಗೆ ಗೊತ್ತಿಲ್ಲದೆ ಹೋದರೆ ಖಂಡಿತ ಪ್ರಿಯರೇ ನಿಮ್ಮ ಪ್ರಾರ್ಥನೆಯನ್ನು ಯಾವ ಕಾರಣಕ್ಕೂ ದೇವರು ಆಲಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾದ್ರೆ ಹೇಗೆ ಅದನ್ನು ತೆಗೆದಾಕುವಂಥದ್ದು? ಹೇಗೆ ತೆಗೆದಾಕ್ತೀರಿ? ಓಕೆ, ಅದಕ್ಕೆ ಮುಂಚಿತವಾಗಿ ನಾನು ಕೇಳಬೇಕು, ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ತಪ್ಪುಗಳು ಮಾಡಿದ್ದೀರಾ? ಮಾಡದಿರೋರು ಯಾರೋ ಇದ್ದೀರಾ? ಕೈ ಮೇಲೆ ಮಾಡಿ. ಪಾಪಗಳು ಮಾಡದಿರೋರು ಎಲ್ಲರೂ ಮಾಡಿದ್ದೀರಿ. ಹಾಗಾದರೆ ಆ ಪಾಪಗಳು ಎಲ್ಲಿಯ ತನಕ ನಿಮ್ಮ ಜೊತೆಲಿ ಇರ್ತದೋ ಅಲ್ಲಿಯ ತನಕ ನೀವೆಷ್ಟೇ ಪ್ರಾರ್ಥನೆ ಮಾಡಿದರೂ ಕೂಡ ದೇವರು ನಿಮ್ಮ ಪ್ರಾರ್ಥನೆ ಆಲಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರಾರ್ಥನೆ ಆಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ಮೇಲೆ ನಿಮ್ಮ ಪ್ರಾರ್ಥನೆ ಉತ್ತರ ಸಿಗೋದಿಲ್ಲ. ನೀವೆಲ್ಲರೂ ಪಾಪಗಳು ಮಾಡಿದ್ದೀರಿ, ಕರೆಕ್ಟ್? ಹೌದಾ? ಹೌದು. ಬಟ್ ಹೇಗೆ ಹೇಗೆ ಆ ಪಾಪಗಳಿಂದ ಹೊರಗಡೆ ಬರುವಂಥದ್ದು? ಆ ಪಾಪ ತಡೆಗೋಡೆಯನ್ನು ಹೇಗೆ ತೆಗೆದಾಕುವಂಥದ್ದು? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಉದಾಹರಣೆಗೆ ಸಪೋಸ್ ನಿಮ್ಮ ಪಕ್ಕದ ಮನೇಲಿ ಕೊಲೆ ಆಗಿದೆ, ನಿಮ್ಮ ಪಕ್ಕದ ಮನೆಯಲ್ಲಿ. ಬಟ್ ಕೊಲೆ ಆಗಿರೋ ವ್ಯಕ್ತಿನ ಪೊಲೀಸ್ ಹುಡುಕಿದ್ರು, ಸಿಗಲಿಲ್ಲ. ಹುಡುಕಿ ಸಾಕಾಯಿತು. ಕೊನೆಗೊಂದಿನ ಆ ಕೊಲೆ ಮಾಡಿರೋದು ಕೊಲೆಗಡಕ ಸಿಹಾಕೊಂಡ. ಓಕೆ, ಕೊನೆಗೆ ಆ ಕೊಲೆಗಡಕ ಬೇರೆ ಯಾರೂ ಅಲ್ಲ. ಉದಾಹರಣೆಗೆ ನಾನೇ ಎಂಬುದು ತಿಳ್ಕೊಳ್ಳಿ. ನಿಮ್ಮ ಮನೆಗೆ ಒಂದು ಸಲ ಬಂದಿದೆ. ನಿಮ್ಮ ಮನೆಗೆ ಒಂದು ಸಲ ಬಂದಾಗ ಪಕ್ಕ ಮನೆಯವ್ರನ್ನ ನೋಡ್ತಾ ಇದೆ. ಅವರೆಲ್ಲ ಬೆಳ್ಳಿಗೆ ಯಾರು ಹೋಗಲ್ಲ, ಚಿನ್ನಗಳೆಲ್ಲ ಹಾಕೊಂಡು ಧರಿಸ್ಕೊಂಡಿದ್ರು. ಮೈ ಗಾಡ್, ಜಸ್ಟ್ ನೋಡಿದೆ, ಓ ಮೈ ಗಾಡ್, ಇಷ್ಟೆಲ್ಲ ಶ್ರೀಮಂತರ ಅಂಥೇಳಿ ಆ ವಸ್ತುಗಳನ್ನ ಕದಿಯೋಕ್ಕೋಸ್ಕರ ಆ ವ್ಯಕ್ತಿನ ಕೊಲೆ ಮಾಡಿಬಿಟ್ಟೆ. ಬಟ್ ಪೊಲೀಸರಿಗೆ ಗೊತ್ತಾಯಿತು, ನಾನು ಕರ್ಕೊಂಡು ಕೋರ್ಟ್ ಕಡೆ ನಿಲ್ಲಿಸಿದ್ರು. ಸೊ ನನ್ನ ಕಡೆ ವಾದ ಮಾಡೋಂಥ ಲಾಯರ್ ಇದ್ದಾರೆ, ಕೊನೆಗೆ ಅವ್ರ ಪರವಾಗಿ ಕೂಡ ಒಬ್ಬರು ಲಾಯರ್ ಇದ್ದಾರೆ. ಈಗ ನನ್ನ ಪ್ರಶ್ನೆ, ನೀವೆಲ್ಲರಿಗೂ ಜಡ್ಜ್ಗಳು, ನೀವು ಕರೆಕ್ಟಾಗಿ ತೀರ್ಪನ್ನು ಕೊಡಬೇಕು. ಓಕೆ, ನನ್ನ ಬ್ರದರ್ ಅಲ್ಲ, ಕೊಲೆಗಡುಕ. ಓಕೆ, ಯಾರನ್ನ ಕೊಲೆ ಮಾಡಿರೋದು? ಯಾರ ಪಕ್ಕದ ಮನೆ? ನಿಮ್ಮ ಪಕ್ಕದ ಮನೆ. ನಿಮ್ಮ ಪಕ್ಕದ ಮನೆಯವ್ರನ್ನ. ಓಕೆ, ಪ್ರೈಸ್ ಗಾಡ್. ಈಗ ಪ್ರಿಯರೇ, ನನ್ನ ಕಡೆ ಇರುವಂಥ ಲಾಯರ್ ವಾದ ಮಾಡ್ತಾ ಇದ್ದಾರೆ, ಈ ವ್ಯಕ್ತಿ ಕೊಲೆ ಮಾಡಿಲ್ಲ. ಅದಾದಮೇಲೆ ಥ್ಯಾಂಕ್ ಗಾಡ್ ಆ ಕಡೆ ಲಾಯರ್ ಹೇಳ್ತಿಲ್ಲ, ಇಲ್ಲ ಇವನೇ ಕೊಲೆ ಮಾಡಿರೋದು. ವಾದ ವಿವಾದ ನಡೆದು ಕೇಳಿಸ್ಕೊಂಡು ನಂಗೆ ತಲೆ ಕೆಟ್ಟೋಯ್ತು. ನಾನು ಹೇಳ್ತೀನಿ ನಿಮಗೆ ಹೇಳ್ತಿದ್ದೇನೆ, ಮೈ ಲಾರ್ಡ್, ನಾನು ಒಂದು ಸತ್ಯ ಹೇಳಬೇಕು, ನನಗೊಂದು ಅವಕಾಶ ಕೊಡಿ. ನೀವು ಕೊಡ್ತೀರಾ, ಕೊಡಲ್ವಾ? ಆಗ ನೀವು ಹ್ಯಾಮರ್ ಡೌನ್ ಮಾಡಿದ್ರಿ, ಹೊಡೆದ್ರಿ, ಇಬ್ಬರು ಲಾಯರ್ ಬಾಯಿ ಮುಚ್ಚಿದ್ರಿ, ಆಯಿತು, ನನಗೆ ಅವಕಾಶ ಕೊಟ್ರಿ. ಮೈ ಲಾರ್ಡ್, ನನ್ನ ಕಡೆ ಲಾಯರ್ ಏನು ಹೇಳ್ತಾ ಇದ್ದಾರೋ ಮತ್ತು ನನ್ನ ವಿರೋಧವಾದಂಥ ಲಾಯರ್ ಏನು ಹೇಳ್ತಾ ಇದ್ದಾರೋ ಅವ್ರ ಮಾತಿಗೆ ತೆಗೆದುಕೊಳ್ಬೇಡಿ. ನಾನು ಸತ್ಯ ಹೇಳ್ತೇನೆ. ಅದನ್ನು ಬುಕ್ ತರಿಸಿದ್ರು, ನಾನು ಸತ್ಯವಾಗಿ ಹೇಳ್ತೇನೆ ಅಂತೇಳಿ ಆಣೆ ಮಾಡಿಸಿದ್ರು. ಅದಾದಮೇಲೆ ಪ್ರೈಸ್ ಬಿಟ್ಟು ಗಾಡ್, ನಾನು ಸತ್ಯ ಹೇಳಿದೆ. ಮೈ ಲಾರ್ಡ್, ಏನು ಹೇಳ್ತಾ ಇದ್ದಾರೋ, ಇಂಥ ವ್ಯಕ್ತಿಯನ್ನು ಕೊಲೆ ಮಾಡಿರೋ ವ್ಯಕ್ತಿ ಇವರೇ ಅಂತ ಇನ್ನು ಆ ಲಾಯರ್ ವಾದ ಮಾಡ್ತಾ ಇದ್ದಾರೋ, ನಮ್ಮ ಲಾಯರು ಇವನಲ್ಲ ಅಂತ ವಾದ ಮಾಡ್ತಾ ಇದ್ದಾರೋ, ದಯವಿಟ್ಟು ನಾನು ಇಬ್ಬರ ಕಾರ್ಯವನ್ನು ಅಂತ್ಯಗೊಳಿಸ್ಲಿಕ್ಕಾಗಿ ಒಂದು ಸತ್ಯ ಹೇಳ್ತಾ ಇದ್ದಾನೆ. ಅದೇನಂತಂದರೆ, ಹೌದು, ಆ ಮನೆಯ ವ್ಯಕ್ತಿಯನ್ನು, ಓನರನ್ನು ನಾನೇ ಕೊಲೆ ಮಾಡಿ ಆಭರಣಗಳಲ್ಲಿ ಕದ್ಕೊಂಡು ಹೊಡೋದೆ. ಆಗ ನಾನು ಒಪ್ಕೊಂಡ ತಕ್ಷಣ ಇಬ್ಬರು ಲಾಯರ್ಗೆ ಏನಾದ್ರು ವಾದ ಮಾಡಲಿಕ್ಕೆ ಏನಾದರೂ ಅವಕಾಶ ಇದೆಯಾ? ಈ ಕಡೆ ಗಮನ ಕೊಡಿ. ಇದೆಯಾ? ಇಲ್ಲ. ಆಗ ನೀವೇನು ಮಾಡ್ತೀರಿ? ಜಡ್ಜಸ್ಸು, ಅಯ್ಯೋ ಪುಣ್ಯಾತ್ಮ, ನೋಡ್ಲಿಕ್ಕೆ ಒಳ್ಳೆ ಥರ ಕಾಣ್ತಾನೆ,
ಅದಕ್ಕೆ ಒಪ್ಕೊಬಿಟ್ಟವನೇ, ಕಳಿಸ್ಬಿಡಿಯಪ್ಪ, ಆಯಿತು ಒಪ್ಕೊಂಡವನಲ್ಲ, ಕಳಿಸ್ಬಿಡ್ತೀರಿ. ಕರೆಕ್ಟ್? ಏನು ಮಾಡ್ತೀರಿ ನೀವೆಲ್ಲ? ಜಡ್ಜಸ್ ಏನು ಮಾಡ್ತೀರಿ? ಅಕ್ಕಪಕ್ಕ ಕೂತ್ಕೊಂಡು ಮಾತಾಡ್ಕೊಳ್ತೀರಿ, ನೋಡಿ ಇವನೇ ಒಪ್ಕೊಂಡವನೇ, ಅದಕ್ಕೋಸ್ಕರ ಕಾನೂನು ಪ್ರಕಾರ ಏನಿದೆ ಜಸ್ಟ್ ಎಲ್ಲ ನೋಡಿದ್ರಿ. ಅದಾದಮೇಲೆ ಪ್ರೈಸ್ಬಿಟ್ಟು ಗಾಡ್, ನೀವೇನೋ ಬರೆಯೋಕೆ ಹೋಗ್ತೀರಿ, ಶಿಕ್ಷೆ ಬರೆಯೋಕೆ ಹೋಗ್ತಾ ಇದ್ರಿ. ಒಂದು 14 ವರ್ಷ ಶಿಕ್ಷೆ ಇದ್ದರೆ ಇವನು ಒಪ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಬರೀತೀರಿ. ಕರೆಕ್ಟ್? ಕಡಿಮೆ ಬರೆಯೋಕೆ ಹೋದಾಗ ನಾನು ಹೇಳ್ತೇನೆ, ಮೈ ಲಾರ್ಡ್ ನನಗೆ ಗೊತ್ತು ನೀವೇನು ಬರೀತೀರಿ ಅಂತೇಳಿ, ಬಟ್ ಆದರೆ ಪ್ಲೀಸ್ ಆದರೆ ಸರ್ ನೀವೇನೇ ಶಿಕ್ಷೆ ಕೊಡ್ಬೋದು, 14 ವರ್ಷ ಶಿಕ್ಷೆ ಕೊಡ್ಬೋದು. 14 ವರ್ಷ ಜೈಲಿಗೆ ಹೋದಾಗ ಅಲ್ಲಿ ಆರಾಮಾಗಿ ಥ್ಯಾಂಕ್ ಗಾಡ್ ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಅದಾದಮೇಲೆ ವಾರಕ್ಕೊಂದ್ಸರಿ ಚಿಕನ್ ಮಟನ್ ಸಿಗ್ತದೆ. ಸ್ವಲ್ಪ ದುಡ್ಡು ಗಿಡಿದ್ರೆ ನನಗೆ ಬೇಕಾಗಿರೋದನ್ನು ಕೂಡ ತೆಗೆಸ್ಕೊಳ್ಬೋದು. ಬಟ್ ಅದು ಪ್ರೈಸ್ ಬಿಟ್ಟು ಗಾಡ್, ಬಟ್ ನಾನು ಮಾಡಿರೋ ಪಾಪಕ್ಕೆ, ಅಪರಾಧಕ್ಕೆ, ನಾನು ಒಂದು ವ್ಯಕ್ತಿನ ಕೊಲೆ ಮಾಡಿದ್ದೇನೆ, ನಾನು ಮಾಡಿರೋ ಪಾಪಕ್ಕೆ ಆ ಶಿಕ್ಷೆ ಸರಿ ಇಲ್ಲ. ಯಾಕಂದರೆ 14 ವರ್ಷ ಆದಮೇಲೆ ಮತ್ತೆ ಆರಾಮಾಗಿ ಜೈಲಿನ ಹೊರಡ ಬರ್ತಾನೆ, ಪುನಃ ಹೋಗಿ ಕಳ್ತನ ಮಾಡ್ತಾನೆ, ಕೊಲೆ ಮಾಡ್ತಾನೆ. ಅದಕ್ಕೋಸ್ಕರ ನೀವು ಕೊಡೋ ಶಿಕ್ಷೆಗೆ ಸಾಕಾಗೋದಿಲ್ಲ, ನಾನು ಒಂದು ವ್ಯಕ್ತಿನ ಕೊಲೆ ಮಾಡಿರುವಂಥದ್ದು ಅಂತೇಳಿ. ಮೈ ಲಾರ್ಡ್, ನಾನು ಏನು ತಪ್ಪು ಮಾಡಿದ್ದೇನೋ ಆ ತಪ್ಪಿನ ಶಿಕ್ಷೆ ಆಗಲೇಬೇಕು ಅಂತೇಳಿ ಬೆಲ್ಟ್ ಬಿಚ್ಕೊಂಡು, ಆ ಬಕಲ್ ತೆಗೆದುಕೊಂಡು ಬೆಲ್ಟಲ್ಲಿ ಚೆನ್ನಾಗಿ ಹೊಡ್ಕೊಳ್ತಾ ಇದ್ದಾನೆ. ಹೊಡ್ಕೊಂಡು ಮೈಯೆಲ್ಲ ರಕ್ತ ಸಿಕ್ತಾಗಿದೆ, ರಕ್ತ ಹರಿತಾ ಇದೆ. ಆ ಬೆಲ್ಟಿನ ಆ ಬಕಲ್ ಎಲ್ಲ ಕಡೆ ಚುಚ್ಕೊಂಡು ಮಾಂಸ ಕಣ್ಣು ಕಿತ್ತು ಬಂದು ರಕ್ತ ಸುರಿತಾ ಇದೆ. ನೀವೇನೋ ಶಿಕ್ಷೆ ಕೊಟ್ಟಿದ್ರೆ, ನಾನು ಕೇಳ್ತಾ ಇದ್ದಾನೆ ಜಡ್ಜಸ್, ನೀವೇನೋ ಶಿಕ್ಷೆ ಕೊಟ್ಟಿದ್ರು ಕೂಡ ಇಷ್ಟು ಶಿಕ್ಷೆ ಕೊಡೋಕ್ಕಾಗ್ತೈತೆ? ನೀವೇನು ಹೇಳ್ತೀರಿ? ಇಲ್ಲ. ಅಂದರೆ ನೀವೇನು ಶಿಕ್ಷೆ ಕೊಡ್ತೀರಿ ಅದಕ್ಕಿಂತ ದೊಡ್ಡ ಶಿಕ್ಷೆನ ಅನುಭವಿಸಿದ್ದಾನೆ. ರಕ್ತ ಎಲ್ಲ ಹರ್ಕೊಂಡು ಹೋಗ್ತದೆ, ಕಟ್ಕಟೆಯಲ್ಲಿ ಏನು ನಿಂತಿದ್ದೇನೆ, ಇಲ್ಲಿಂದ ರಕ್ತ ಹರ್ಕೊಂಡು ಹೋಗ್ತಾ ಇದೆ. ನೀವು ಶಿಕ್ಷೆ ಕೊಟ್ಟಿದ್ರು ಇಷ್ಟು ಶಿಕ್ಷೆ ಕೊಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ಮೈ ಲಾರ್ಡ್, ಈಗ ನಾನು ಮಾಡಿದ ಅಪರಾಧಕ್ಕೆ ನಾನು ಶಿಕ್ಷೆ ಅನುಭವಿಸ್ಬಿಟ್ಟಿದ್ದೇನೆ, ಈಗ ನಾನು ಹೋಗ್ತೀನಿ, ಬಿಟ್ಕೊಡ್ಬಿಡಿ. ಬಿಡ್ತೀರಾ? ಬಿಡಲ್ಲ? ಮೈ ಲಾರ್ಡ್, ಇನ್ನೂ ನನ್ನ ಮೇಲೆ ಕನಿಕರ ಬಂದಿಲ್ವ ನಿಮಗೆ ಅಂತೇಳಿ ನಾನು ಹೇಳಿದೆ, ಮೈ ಲಾರ್ಡ್ ಓಕೆ, ನನ್ನ ಕೈಯಲ್ಲಿ 10 ಬೆರಳಲ್ಲೂ ಕೂಡ 10 ವಜ್ರದ ಉಂಗುರ ಇದೆ. ಒಂದೊಂದು ಉಂಗುರ ಬಂದು 1 ಕೋಟಿ ರೂಪಾಯಿ ಸಮಾನ, 10 ಕೋಟಿ. ನೀವು ಫೈನ್ ಕಟ್ಸಿದ್ರು ಕೂಡ ಅಷ್ಟು ಫೈನ್ ನೀವು ಕೊಡಿ ಅಂತ ಹೇಳೋಕ್ಕಾಗ್ತಿಲ್ಲ ಅವ್ರ ಮನೆಗೆ. 10 ಕೋಟಿ ಬೆಲೆ ಬಾಳುವಂಥ 10 ಉಂಗುರನ್ನು ಕೂಡ ನಾನು ಕೊಡ್ತಾ ಇದ್ದಾನೆ, ನಿಮ್ಮ ಮುಂದೆ ಇಡ್ತಾ ಇದ್ದಾನೆ, ಎಲ್ಲ ಬಿಚ್ಚಿಟ್ಟೆ. ಅದನ್ನು ಅವ್ರ ಮನೆಗೆ ಕೊಟ್ಬಿಡಿ, 10 ಕೋಟಿ ಪರಿಹಾರ ಅವ್ರಿಗೆ. ನನಗೆ ಥ್ಯಾಂಕ್ ಗಾಡ್ ಮಡಿಕೇರಿಲಿ ಜಸ್ಟ್ 1,500 ಎಕರೆ ಕಾಫಿ ತೋಟ ಇದೆ, ಅದನ್ನು ಬರ್ಕೊಟ್ಟೆ, ಸೈನ್ ಮಾಡಿದೆ, ಅದನ್ನು ಅವ್ರ ಮನೆಗೆ ಕೊಟ್ಬಿಡಿ. ಅದಾದಮೇಲೆ ನನಗೆ ಜಸ್ಟ್ ಇನ್ನೊಂದು 1,500 ಎಕರೆ ಗದ್ದೆ ಇದೆ, ಆ ಗದ್ದೆನ ಅನಾಥಾಶ್ರಮ ಕೊಟ್ಬಿಡಿ, ಎಲ್ರಿಗೂ ಊಟ ಹಾಕ್ಲಿ. ಅದಾದಮೇಲೆ ನನಗೆ ಇನ್ನೂ 1,000 ಎಕರೆ ಜಮೀನಿದೆ, ಅದನ್ನು ಕೂಡ ಬರಿತದನೆ, ಅದನ್ನು ಜಸ್ಟ್ ದೇವಸ್ಥಾನ ಕೊಟ್ಬಿಡ್ಲಿ. ನನಗಿರೋದು ಏನೆಲ್ಲ ಇದು ಎಲ್ಲವನ್ನು ಕೊಟ್ಬಿಟ್ಟಿದ್ದೇನೆ. ನನಗೇನಿಲ್ಲ ಈಗ ಅರ್ಧೋಗಿರೋ ಬಟ್ಟೆ, ಈ ಗಾಯಗೊಂಡಿರೋ ಶರೀರ, ಇಷ್ಟೇ ನಂದು, ಇನ್ನೇನಿಲ್ಲ ನಂದು, ಎಲ್ಲವನ್ನು ಬರ್ಕೊಟ್ಬಿಟ್ಟಿದ್ದಾನೆ. ನೀವು ಫೈನ್ ಕಟ್ಸಿದ್ರು ಕೂಡ ಅಷ್ಟು ಫೈನ್ ಹಾಕ್ಸ್ತಾಯಿದ್ದೀರಾ ಜಡ್ಜಸ್? ಅಷ್ಟು ಫೈನ್ ಹಾಕ್ತಾಯಿದ್ದೀರಾ? ಇಲ್ಲ. ಆಗ ನೀವೇನು ಫೈನ್ ಕಟ್ಟಿಸ್ಬೇಕು ಅಂತ ಇದ್ರಿ ಅದಕ್ಕಿಂತ ಎಷ್ಟು 100 ಪಟ್ಟು ಜಾಸ್ತಿ ಕಟ್ಟಿದ್ದೇನೆ. ಈಗ ನನ್ನ ಅಪರಾಧಕ್ಕೋಸ್ಕರ ನೀವೇನು ಫೈನ್ ಹಾಕಬೇಕು ಅಂದ್ಕೊಂಡಿದ್ರಿ ಅದಕ್ಕಿಂತ 100 ಪಟ್ಟು ಜಾಸ್ತಿ ಕಟ್ಟಿರೋದ್ರಿಂದ ಈಗ ನನ್ನ ಅಪರಾಧ ಎಲ್ಲ ಕ್ಷಮಾಪಣೆ ಹೊಂದಿದೆ. ದಯವಿಟ್ಟು ಈಗ ನಾನು ಬಿಟ್ಕೊಡ್ಬಿಡಿ, ನಾನು ಹೋಗ್ತೀನಿ. ಬಿಡ್ತೀರಾ? ಇನ್ನೂ ಬಿಡಲ್ಲ. ಯಾಕೆ ಬಿಡಲ್ಲ? ಅಲ್ಲ ಜಡ್ಜಸ್, ದಯವಿಟ್ಟು ಇಷ್ಟು ಫೈನ್ ಕಟ್ಟಿದ್ರು ಬಿಡಲ್ಲ? ಯಾಕೆ ಬಿಡಲ್ಲ? ಯಾಕೆ ಬಿಡಲ್ಲ? ಜೀವದ ಬೆಲೆ. ಆ ವ್ಯಕ್ತಿ ಇದ್ದರೂ ಕೂಡ ಅವನು 10 ಕೋಟಿ ಸಂಪಾದನೆ ಮಾಡೋಕ್ಕಾಗ್ತಿರಲಿಲ್ಲ. ಕುಡ್ಕಪ್ಪ ನೋಡಿದ್ರೆ ಅವ್ರ ಮನೆಯವರೆಲ್ಲ ಖುಷಿಯಾಗಿದೆ, ಅಯ್ಯೋ ನನ್ನ ಗಂಡ ಇದ್ದಿರು ಕೂಡ ಸಂಪಾದನೆ ಮಾಡ್ತಾರಿಲ್ಲ, ಕೊಡ್ಬಿಡಿ 1,500 ಎಕರೆ ಜಮೀನು ಮತ್ತು 10 ಕೋಟಿ 10 ಉಂಗ್ರ, ಮೈ ಗಾಡ್ ನನ್ನ ಗಂಡ ದೇವ ಆದಷ್ಟು ಬೇಗ ಇಂಥವ್ನ ಕಳಿಸಿ, ಇನ್ನೂ ಜಸ್ಟ್ ನನ್ನ ತಂಗಿಗೆ ಇದ್ದಾಳೆ ಗಂಡ, ಅವನು ಕೂಡ ಸಾಯಿಸ್ಬಿಡು. ಒಳ್ಳೆ ಪ್ರಾಫಿಟ್ ಅಲ್ವಾ? ಅಷ್ಟು ಒಳ್ಳೆ ಫೈನ್ ಕಟ್ಟಿದ್ರು ಯಾಕೆ ಬಿಡ್ತಲ್ಲ ಅಂತಂದರೆ, ಯಾಕೆ? ಯಾರೊಬ್ರು ಹೇಳಿದ್ರಿ, ಕರೆಕ್ಟ್, ಕಾನೂನು. ನೋಡಪ್ಪ, ನೀನು ನಿನಗೆ ವಿರುದ್ಧವಾಗಿ ಅಪರಾಧ ಮಾಡಿಕೊಂಡಿದ್ರೆ ನಿನ್ನೀನು ಶಿಕ್ಷೆ ಕೊಟ್ಕೊಂಡು ನೀನು ಖಂಡಿತವಾಗಿಯೂ ಆ ಶಿಕ್ಷೆಯನ್ನು ಅನುಭವಿಸಿ ಅದರಿಂದ ಹೊರ ಬರಲಿಕ್ಕೆ ಸಾಧ್ಯವಾಗ್ತಾಯಿತ್ತು. ನಿನಗೆ ವಿರುದ್ಧ ತಪ್ಪು ಮಾಡಿಲ್ಲ, ನೀನು ಕಾನೂನಿಗೆ ವಿರುದ್ಧ ತಪ್ಪು ಮಾಡುವಂಥದ್ದು. ಕಾನೂನಿನ ಪುಸ್ತಕದಲ್ಲಿ ಬರೆದಿದೆ, ಒಂದು ವ್ಯಕ್ತಿನ ಕೊಲೆ ಮಾಡಿದ್ರೆ 14 ವರ್ಷಗಳ ಜೈಲು ಶಿಕ್ಷೆ ಮುಂದೆ ಬರೆದಿದೆ. ನೀನು ಒಪ್ಕೊಂಡಿದ್ದೀಯ ಅಂತೇಳಿ ಆದರೆ 1 ವರ್ಷ 2 ವರ್ಷ ಕಡಿಮೆ ಮಾಡ್ಬೋದು ಅಷ್ಟೇ.
ಬಟ್ ಆದರೆ ಕಾನೂನಿನ ಪ್ರಕಾರ ಇಲ್ಲಿ ಬರೆದಿದೆ ಆಲ್ರೆಡಿ, ಕಾನೂನಿನ ಪ್ರಕಾರ ನೀನು ಇಷ್ಟು ವರ್ಷಗಳ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಹಾಗಾಗಿ ನೀನು ಶಿಕ್ಷೆಯನ್ನು ನೀನು ಬರಿತದವೆ, ನೀನು ಹೋಗು ಜೈಲಲ್ಲಿ ಕಾಲ ಕಳಿ. ಕರೆಕ್ಟಾ? ಅದೇ ಥರ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ನೀವು ಎಲ್ಲಿಯ ತನಕ ನೀವು ಪಾಪವನ್ನು ಮಾಡಿದವರಾಗಿರ್ತೀರಿ, ನಿಮ್ಮಲ್ಲಿ ಪಾಪ ಇರ್ತದೋ ಆ ಪಾಪ ಇದ್ದು ಪಾಪದ ಕಾರ್ಯಗಳು ಮಾಡ್ತಾನೆ ಇರ್ತೀರಿ, ಅಲ್ಲಿಯ ತನಕ ನೀವು ಎಷ್ಟೇ ಪ್ರಾರ್ಥನೆ ಮಾಡಿದರೂ ಕೂಡ ದೇವ್ರು ಹೇಳ್ತಾರೆ ನಿಮ್ಮ ಪ್ರಾರ್ಥನೆಗೆ ನಾನು ಯಾವ ಕಾರಣ ಕಿವಿಗೊಡೋದಿಲ್ಲ. ಯಾಕೆಂದರೆ ನಿಮ್ಮ ಪಾಪಗಳು ನನ್ನನ್ನು ಅಂದರೆ ನನ್ನಿಂದ ನಿಮ್ಮನ್ನು ಅಗಲಿಸ್ಬಿಟ್ಟಿವೆ, ನಿಮ್ಮನ್ನು ದೂರ ಮಾಡಿಬಿಟ್ಟಿವೆ. ನೀವು ಹೇಳ್ಬೋದು, ದೇವಾ ನಾನು ನಿಮಗೆ ಅರಕೆ ಕಟ್ಕೊಂಡಿದ್ದೇನೆ, ನಾನು ದಾನಧರ ಮಾಡ್ತಾ ಇದ್ದಾನೆ, ಅದನ್ನು ಉಳಿಸೇವೆ ಮಾಡ್ತಾ ಇದ್ದಾನೆ, ಅಥವಾ ನಾನು ಹೋಗಿ ಕ್ಯಾಂಡಲ್ ಉರಿಸ್ಕೊಂಡು ಬಂದೆ ಚರ್ಚಲ್ಲಿ, ಇದರಿಂದಾಗಿ ದೇವಾ ನನ್ನ ಪಾಪಗಳನ್ನ ಕ್ಷಮಿಸಿಬಿಡು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಕೂಡ ಒಂದು ದುಃಖ ಸಂಗತಿ ಏನಂದರೆ, ಫಿಲಿಪೈನ್ಸ್ ದೇಶದಲ್ಲಿ ಗುಡ್ ಫ್ರೈಡೇ ದಿನ, ಶುಭ ಶುಕ್ರವಾರದಂದು ಅವರೆಲ್ಲರೂ ಮನೆಯಲ್ಲಿ ಮನೆ ಯಜಮಾನ ಇದ್ದರೆ ಯಜಮಾನ, ಇಲ್ಲಾಂದರೆ ಮನೆಗೆ ಹಿರಿಮಗ, ಅವರು ಗುಡ್ ಫ್ರೈಡೇ ದಿನ ಜಸ್ಟ್ ಒಂದು ಮೈ ಮೇಲೆ ಯಾವುದು ಬಟ್ಟೆ ಇರೋದಿಲ್ಲ, ಒಂದು ನಿಕ್ಕರ್ ಮಾತ್ರ ಹಾಕ್ಕೊಂಡು ಆ ಉರಿ ಬಿಸಿಲಲ್ಲಿ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾರೆ. ಸಾವಿರಾರು ಜನ ಇರ್ತಾರೆ ಕ್ಯೂಲಿ, ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೊಡ್ಕೊಂಡು ಹೋಗುವ ಕೈಯಲ್ಲಿ ಹುಕ್ಕುಗಳನ್ನು, ಚೂಪಾದಂಥ ಕೊಕ್ಕೆಗಳನ್ನು ಹೊಂದಿರುವಂಥ ಒಂದು ಹಿಡಿ ಇರ್ತದೆ, ಅದರಲ್ಲಿ ಒಂದು 5-6 ಹುಕ್ಕುಗಳಿರ್ತದೆ, ದಾರಕ್ಕೆ ಕಟ್ಕೊಂಡಿರ್ತಾರೆ. ಅದರಲ್ಲಿ ಹಿಂಗೆ ಹೋಗ್ತಾ ಇರ್ತಾರೆ. ಯಾರ ಬೆನ್ನಲ್ಲಿ ರಕ್ತ ಬಂದಿಲ್ಲ ಅಲ್ಲಿ ಪಕ್ಕದಲ್ಲಿ ನಿಂತಿರ್ತಾರೆ, ಹೊಸ ಬ್ಲೇಡ್ ತೆಗೆದುಕೊಂಡು ಬ್ಲೇಡಲ್ಲಿ ಹಿಂದೆ ಬೆನ್ನನ್ನು ಕುಯ್ತಾರೆ, ರಕ್ತ ಸುರಿಬೇಕು. ಹಿಂಗೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಎಷ್ಟೋ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾರೆ. ಅದೇ ಥರ ನಡ್ಕೊಂಡು ಹೋದ್ಮೇಲೆ ಅದೊಂದು ಬೆಟ್ಟ ಇದೆ, ಬೆಟ್ಟದ ಬುಡದಲ್ಲಿ ಅವರು ಅಲ್ಲೊಂದು ಶಿಲ್ಬಿ ಆಕಾರ ಒಂದು ಮರಗಳನ್ನು ರೆಡಿ ಮಾಡಿಟ್ಟಿರ್ತಾರೆ. ಇವರು ಮರವನ್ನು ಹೊತ್ಕೊಂಡು ಬೆಟ್ಟ ಹತ್ತಕ್ಕೆ ಹೋಗ್ತಾರೆ. ಬೆಟ್ಟ ಹತ್ತಿ ಅಲ್ಲಿ ಹೋದ್ಮೇಲೆ ಜಸ್ಟ್ ಆ ಬೆಟ್ಟದ ಮೇಲೆ ಕೈಗಳಿಗೆ ಮೊಳೆ ಜಡಿಸ್ಕೊಳ್ತಾರೆ. ಅಲ್ಲಿ ಇವನ್ ಕೆಮಿಕಲ್ ಟ್ರೀಟ್ ಆಗಿರುವಂಥ ಅದು ಯಾವುದೂ ರಸ್ಟಿಗೆ ಸಿಡಿಯಲ್ಲ, ಆ ಮೊಳೆನ ಒಡಿಸ್ಕೊಂಡು ಮಧ್ಯಾಹ್ನ 3 ಗಂಟೆ ತನಕ ಶಿಲ್ಬಲ್ಲಿ ನೇತಾಡ್ತಾರೆ. ಅವ್ರು ಕೇಳಿ ನೋಡಿ, ಇವನ್ ಆ್ಯಕ್ಚುಲಿ ಪೇಪರ್ ರಿಪೋರ್ಟರ್ಸ್ ಯೂಟ್ಯೂಬಲ್ಲಿದೆ, ಪೇಪರ್ ರಿಪೋರ್ಟರ್ಸ್ ಅವ್ರು ಕ್ವಶನ್ ಕೇಳಿದ್ದಾರೆ, ಯಾಕೆ ನೀವು ಈ ಥರ ಶಿಲ್ಬ್ ಮೇಲೆ ಇಷ್ಟೆಲ್ಲ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದೀರಿ? ಅವ್ರು ಹೇಳ್ತಾರೆ ಗೊತ್ತಾ, ಹೋದ ವರ್ಷ ಗುಡ್ ಫ್ರೈಡೆಯಿಂದ ಈ ವರ್ಷ ತನಕ ನಮ್ಮ ಕುಟುಂಬದವರು ನಾವೇನೆಲ್ಲ ಪಾಪಗಳು ಮಾಡಿದ್ದೇವೋ ಆ ಪಾಪಗಳನ್ನು ದೇವ್ರು ಪರಿಹಾರ ಮಾಡಲಿ ಅಂತೇಳಿ ನಾವು ಶಿಕ್ಷೆ ಕೊಟ್ಕೊಳ್ತಾ ಇದ್ದಾವೆ. ನಾವು ಮಾಡಿದ ಅಪರಾಧಕ್ಕಾಗಿ ನಾವು ಶಿಕ್ಷೆನ ಕೊಟ್ಕೊಳ್ತಾ ಇದ್ದಾವೆ. ಈಗ ಆ ಕ್ರಿಶ್ಚಿಯನ್ ವ್ಯಕ್ತಿ ಬಂದು ದೇವ್ರ ಬಳಿಯಲ್ಲಿ, ದೇವಾ ನಾನು ನೋಡು ಮಧ್ಯಾಹ್ನ 3 ಗಂಟೆ ತನಕ ನಾನು ಮಾಡಿರೋ ಪಾಪಕ್ಕೆ ನಾನು ಶಿಕ್ಷೆನ ಅನುಭವಿಸ್ತೆ ಅಂತೇಳಿ ಆ ಕ್ರಿಶ್ಚಿಯನ್ ವ್ಯಕ್ತಿ ಬಂದು ದೇವ್ರ ಬಳಿಯಲ್ಲಿ ಬಂದು ಹೇಳೋದಾದರೆ, ಅದೇ ಥರ ಥ್ಯಾಂಕ್ ಗಾಡ್ ವಿಶ್ವಾಸ ಎಲ್ಲದ ವ್ಯಕ್ತಿ ಬಂದು, ಸ್ವಾಮಿ ದೇವಾ ನಾನು ಮಾಡಿರೋ ಪಾಪಗಳಿಗೋಸ್ಕರ ನಾನು ಉಳಿಸೇವೆ ಮಾಡಿದ್ದೇನೆ, ಅಥವಾ ಜಸ್ಟ್ ನಾನು ತಲೆ ಕೊಟ್ಟಿದ್ದೇನೆ, ಅಂದರೆ ಕೂದಲು ಕೊಟ್ಟಿದ್ದೇನೆ, ನಾನು ಇದನ್ನು ಮಾಡಿದ್ದೇನೆ ಅಂತೇಳಿ ಆ ವ್ಯಕ್ತಿ ಬಂದು ದೇವ್ರ ಬಳಿಯಲ್ಲಿ ಹೇಳುವಾಗ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಆತನು ಉಪವಾಸ ಮಾಡಿದ್ದೇನೆ, ಅದರಿಂದಾಗಿ ನನ್ನ ಪಾಪಗಳನ್ನ ಪರಿಹಾರ ಮಾಡುವಂತೆ ದೇವ್ರ ಹತ್ರ ಬಂದು ಕೇಳುವಾಗ ದೇವ್ರೇನು ಹೇಳ್ತಾರೆ, ನೀನು ನಿನಗೆ ವಿರುದ್ಧವಾಗಿ ಪಾಪಗಳು ಮಾಡಿದರೆ ನೀನು ಈ ಥರ ಚಿತ್ರಹಿಂಸೆ ಕೊಟ್ಕೊಂಡು ಪರಿಹಾರ ಮಾಡ್ಕೊಳ್ಳೋದು ಒಳ್ಳೆಯದೇ. ಬಟ್ ಆದರೆ ನೀನು ತಪ್ಪು ಮಾಡಿರುವಂಥದ್ದು ನಿನಗೆ ವಿರುದ್ಧವಾಗಿಲ್ಲ, ನನಗೆ ವಿರುದ್ಧವಾಗಿ, ನೀನು ಸೃಷ್ಟಿಕರ್ತನಾದಂತಹ ದೇವರಿಗೆ ವಿರುದ್ಧವಾಗಿ ನೀನು ಪಾಪ ಮಾಡಿದೀಯ. ಸೃಷ್ಟಿಕರ್ತನ ವಿರುದ್ಧವಾಗಿ ನೀನು ಪಾಪ ಮಾಡೋದ್ರಿಂದ ನಿಯಮದ ಪ್ರಕಾರ, ಇಲ್ಲಿ ಕಾನೂನಿನ ಪ್ರಕಾರ, ಪರಲೋಕದ ಕಾನೂನಿನ ಪ್ರಕಾರ ಅಲ್ಲಿ ವಾಕ್ಯ ಹೇಳ್ತದೆ, ಪಾಪವನ್ನು ಮಾಡಿದವನು ಸಾಯಲೇಬೇಕು. ಪಾಪವನ್ನು ಮಾಡಿದವನು ಸಾಯಲೇಬೇಕು. ಪಾಪದ ಸಂಬಳ ಬಂದು ಮರಣ. ಅದಕ್ಕೋಸ್ಕರ ನಿನ್ನ ಪಾಪಕ್ಕೋಸ್ಕರ ನೀನೇ ಶಿಲುಬೆ ಮೇಲೆ ಮಧ್ಯಾಹ್ನ 3 ಗಂಟೆ ತನಕ ನೇತಾಡಿದೆ, ಅದು ನೀನು ಬಂದು ಉಳಿಸೇವೆ ಮಾಡಿದೆ, ಅದು ನೀರಲ್ಲಿ ಹೋಗಿ ಮುಳುಗೆದ್ದೆ. ಇವುಗಳಿಂದ ಯಾವುದರಿಂದ ಕೂಡ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಿನಗೆ ವಿರುದ್ಧವಾಗಿ ನೀನು ಅಪರಾಧ ಮಾಡ್ಕೊಂಡಿದ್ರೆ ಆ ರೀತಿಯ ಕಾರ್ಯ ಮಾಡೋದ್ರಿಂದ ಪರಿಹಾರ ಮಾಡ್ಕೋಬೋದಾಗಿತ್ತು. ನೀನು ದಾನಧರ ಮಾಡ್ಬೋದು, ಉಪವಾಸ ಮಾಡ್ಬೋದು, ನಾನಾ ವಿಧವಾದಂಥ ಪೂಜೆ ಪುರಸ್ಕಾರಗಳು ಮಾಡ್ಬೋದು. ನೀನು ಮಾಡಿದ ಕಾರ್ಯದಿಂದಾಗಿ ನೀನು ಮಾಡಿರೋದ ಪಾಪ ಪರಿಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೀನು ಪಾಪವನ್ನು ಮಾಡಿರುವಂಥದ್ದು ನಿನಗೆ ವಿರುದ್ಧವಾಗಿಲ್ಲ, ನಿನ್ನ ಸೃಷ್ಟಿ ಮಾಡಿರುವಂತಹ ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ. ನನಗೆ ವಿರುದ್ಧ ಪಾಪ ಮಾಡಿದ್ರೆ ನನ್ನ ಕಾನೂನಿನ ಪುಸ್ತಕ ಹೇಳ್ತದೆ, ಪಾಪದ ಸಂಬಳ ಬಂದು ಮರಣ. ಪಾಪ ಮಾಡಿದವನು ಸಾಯಲೇಬೇಕು. ಹೇಗೆ ಪ್ರಿಯರ ಪಾಪದಿಂದ ಹೊರ ಬರ್ತೀರಿ? ಅದಾದಮೇಲೆ ಪ್ರೈಸ್ ಗಾಡ್, ಪರಲೋಕ ಕೂಳ್ತಂಥ ದೇವರು ನೋಡಿದರು, ಈಗೇನಾದರೂ ನನ್ನ ಕಾನೂನಿನ ನನ್ನ ಆಜ್ಞೆಯನ್ನು ನಾನು ರಿಲೀಸ್ ಮಾಡಿದ್ನ, ಅದೇ ಕ್ಷಣದಲ್ಲಿ
ಇಡೀ ಭೂಲೋಕದಲ್ಲಿ ಎಲ್ಲರೂ ಕೂಡ ಪಾಪಗಳು ಮಾಡಿದ್ದಾರೆ. ಕಾರಣ ಯಾಕಂದರೆ ಆದಮನು ಮಾಡಿದ ಪಾಪದಿಂದಾಗಿ, ಅವನೊಬ್ಬ ಮಾಡಿರುವಂಥ ಪಾಪದ ನಿಮಿತ್ತವಾಗಿ ಪ್ರತಿಯೊಂದು ಹುಟ್ಟುವಂಥ ಮಕ್ಕಳು ಕೂಡ ಪಾಪದ ಸ್ವಭಾವವನ್ನು, ಪಾಪದ ಬೇರನ್ನು ಹೊಂದಿರೋದ್ರಿಂದ ಆ ಬೇರು ಅವರ ಮೂಲಕ ಪಾಪದ ಕಾರ್ಯಗಳೆಂಬ ಫಲಗಳನ್ನು ಹೊರಮಿಸ್ತಾ ಇದೆ. ಎಲ್ಲರೂ ಕೂಡ ಪಾಪಿಗಳಾಗಿದ್ದಾರೆ. ಈಗ ನಿಯಮದ ಪ್ರಕಾರ ಏನು? ಪಾಪ ಮಾಡಿದವನು ಸಾಯಲೇಬೇಕು. ಈಗ ದೇವರು ಯೋಚನೆ ಮಾಡಿದರು, ಇಡೀ ಭೂಲೋಕದಲ್ಲಿ ನಾನೇನಾದರೂ ನನ್ನ ಕಾನೂನನ್ನು ನಾನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿದ್ರೆ ಇಡೀ ಭೂಲೋಕದಲ್ಲಿರುವಂತಹ ಎಲ್ಲರೂ ಸತ್ತೋಗ್ತಾರೆ. ಒಂದು ಯೋಜನೆ ಹಾಕ್ಕೊಂಡ್ರು, ಓಕೆ ನಾನೇನಾದರೂ ಪಾಪದ ಸಂಬಳ ಬಂದು ಮರಣ ಅಂತೇಳಿ ನನ್ನ ಕಾನೂನಿಗೆ ತಕ್ಕಂತೆ ನಾನೇನಾದರೂ ಆಜ್ಞೆ ಓಡಿಸ್ಬಿಟ್ರೆ ಎಲ್ಲರೂ ಸತ್ತೋಗ್ತಾರೆ, ಎಲ್ಲರೂ ತಪ್ಪು ಮಾಡಿರವ್ರೆ. ಅದಕ್ಕೋಸ್ಕರ ದೇವರು ಯೋಚನೆ ಮಾಡಿದ್ರು, ನನ್ನ ಕಣ್ಣು ಮುಂದೆ ಎಲ್ಲರೂ ಸತ್ತೋಗೋದು ಬೇಡ, ಒಂದು ಕೆಲಸ ಮಾಡೋಣ ಅಂಥೇಳಿ ದೇವರು ಒಂದು ಪ್ಲ್ಯಾನ್ ಹಾಕ್ಕೊಂಡ್ರು. ಏನು ಪ್ಲ್ಯಾನ್? ಈಗ ಇಡೀ ಭೂಲೋಕದಲ್ಲಿ ಯಾರಾದರೂ ಒಬ್ಬರು ಒಳ್ಳೆಯವ್ರು ಸಿಗ್ತಾರೆ ನೋಡೋಣ. ಒಬ್ಬರು ಒಳ್ಳೆಯವ್ರು ಸಿಕ್ಕಿದ್ರೆ ಆ ಒಳ್ಳೆಯವರಾಗಿರೋ ವ್ಯಕ್ತಿ, ಆ ಒಳ್ಳೆಯ ವ್ಯಕ್ತಿ, ಅದು ಹೆಂಗಸಾಗಿರ್ಬೋದು ಗಂಡಸಾಗಿರ್ಬೋದು, ಅವ್ರು ನನ್ನ ಬಳಿ ಬಂದು, ಹೌದು ದೇವ ಇವರೆಲ್ಲರೂ ಕೂಡ ಪಾಪಗಳು ಮಾಡಿದ್ದಾರೆ, ಒಬ್ಬೊಬ್ಬರು ಏನೆಲ್ಲ ತಪ್ಪುಗಳು ಮಾಡಿದಾರೋ ಅವ್ರಿಗೇನು ಶಿಕ್ಷೆ ಕೊಡಬೇಕು, ಅವರೇನು ತಪ್ಪು ಮಾಡಿದಾರೋ ಅದಕ್ಕೆ ಶಿಕ್ಷೆ ಕೊಡಬೇಕು, ಇವರೇನು ತಪ್ಪು ಮಾಡಿದಾರೋ ಇವರೇ ಶಿಕ್ಷೆ ಕೊಡಬೇಕು, ಇಡೀ ಭೂಲೋಕ ಎಲ್ಲರ ಶಿಕ್ಷೆಯನ್ನು ನಾನು ಹೊತ್ಕೊಳ್ಳೋಕೆ ರೆಡಿ ಇದ್ದೇನೆ. ಬಟ್ ನಾನು ಒಂದೇ ತಪ್ಪು ಮಾಡಿಲ್ಲ. ಬಟ್ ನಾನು ಈಗ ಇವರೆಲ್ಲರ ಪಾಪಗಳನ್ನ ಹೊತ್ಕೊಂಡು ಶಿಕ್ಷೆಯನ್ನು ಅನುಭವಿಸ್ಲಿಕ್ಕೆ ನಾನು ರೆಡಿ ಇದ್ದೇನೆ ಅಂಥೇಳಿ ಯಾರಾದರೂ ಒಬ್ಬರು ಒಳ್ಳೆಯವನು ಮುಂದೆ ಬಂದರೆ, ಆ ಒಳ್ಳೆಯವನು ಎಲ್ಲರ ಶಿಕ್ಷೆಯನ್ನು ಅನುಭವಿಸಿ ಪಾಪದ ಸಂಬಳ ಬಂದು ಮರಣ, ಅವರೆಲ್ಲರ ಮರಣವನ್ನು ಇವನೊಬ್ಬ ಅನುಭವಿಸಿದರೆ, ಆಗ ಯಾರು ಇಡೀ ಭೂಲೋಕದಲ್ಲಿ ಅವರು ಪಾಪವನ್ನು ಮಾಡಿರೋ ವ್ಯಕ್ತಿಗಳು, ಹೌದು ದೇವಾ ನನ್ನ ಪಾಪಕ್ಕಾಗಿ ಈ ಒಂದು ಒಳ್ಳೆಯ ವ್ಯಕ್ತಿ ನನ್ನ ಪಾಪಗಳನ್ನು ಹೊತ್ಕೊಂಡು ಆ ಪಾಪಕ್ಕೇನು ಶಿಕ್ಷೆ ಅನುಭವಿಸಬೇಕು ಅದೆಲ್ಲ ಅವನು ಅನುಭವಿಸಿದ್ದಾನೆ, ಅದನ್ನು ನಂಬ್ತಾನೆ ಅಂತೇಳಿ ಯಾರು ಬಂದು ನನ್ನ ಬಳಿಯಲ್ಲಿ ಬಂದು ಹೇಳ್ತಾರೋ ಆಗ ಅವರಿಗೆ ಮರಣ ಸಿಗೋದಿಲ್ಲ, ಬದಲಾಗಿ ಜೀವ ಕೊಡ್ತಾನೆ. ನನ್ನ ಪಾಪಕ್ಕಾಗಿ ಇನ್ನೊಬ್ಬ ಶಿಕ್ಷೆ ಅನುಭವಿಸಿದ್ದಾನೆ. ನಾನು ಪೆನಾಲ್ಟಿ ಕಟ್ಟಬೇಕಾಗಿತ್ತು, ಫೈನ್ ಕಟ್ಟಬೇಕಾಗಿತ್ತು, ಅದ್ರ ಬದಲು ನನ್ನ ಬದಲು ಇನ್ನೊಬ್ರು ಯಾರೋ ಕಟ್ಟಿದ್ದಾರೆ, ಅದರಿಂದಾಗಿ ನಾನು ಕಟ್ಟಬೇಕಾಗಿಲ್ಲ, ನಾನು ಬಿಡುಗಡೆ ಹೊಂದ್ತೇನೆ. ಈ ರೀತಿ ಯಾರಾದರೂ ಒಂದು ಒಳ್ಳೆಯ ವ್ಯಕ್ತಿ ಸಿಗ್ತಾರ ಅಂತೇಳಿ ದೇವರು ಇಡೀ ಭೂಲೋಕವನ್ನು ಸುತ್ತು ನೋಡಿದ್ರು. ಒಬ್ಬನೇ ಒಳ್ಳೆ ವ್ಯಕ್ತಿ ಸಿಗಲಿಲ್ಲ, ಒಂದೇ ಒಂದು ಮಗು ಕೂಡ ಸಿಗಲಿಲ್ಲ ಒಳ್ಳೆಯವರು. ಆಗ ದೇವರು ಯೋಚನೆ ಮಾಡಿದರು, ಒಂದು ಒಳ್ಳೆ ವ್ಯಕ್ತಿ ಸಿಗಲಿಲ್ಲ. ಒಳ್ಳೆ ದೇವರು, ನಮ್ಮನ್ನು ಪ್ರೀತಿ ಮಾಡೋ ದೇವರು, ಈಗ ನನ್ನ ಆಜ್ಞೆಯನ್ನು ನಾನೇನಾದರೂ ಹೊರಡಿಸ್ಬಿಟ್ರೆ ಎಲ್ಲರೂ ಉರುಳಿಕಾಳು ಥರ ಉರಿದು ಬಿದ್ದೋಗ್ತಾರೆ, ಸತ್ತೋಗ್ತಾರೆ. ಒಂದು ಕೆಲಸ ಮಾಡೋಣ, ಒಂದು ಕೆಲಸ ಮಾಡ್ತಾನೆ ಅಂಥೇಳಿ ಅವ್ರು ಮಾಡಿದ ಕೆಲಸ ಏನಂತಂದರೆ, ನನ್ನ ಮಕ್ಕಳನ್ನ ಕಣ್ಮುಂದೆ ಯಾರೂ ಕೂಡ ಸಾಯೋದು ಬೇಡ, ಮರಣವನ್ನು ಅನುಭವಿಸೋದು ಬೇಡ ಅಂಥೇಳಿ ಅವರೇ ಭೂಲೋಕಕ್ಕೆ ನರಮನುಷ್ಯನಾಗಿ ಬರಲಿಕ್ಕಾಗಿ ಯೋಜನೆ ಹಾಕ್ಕೊಂಡ್ರು. ಅವರೇ ನನ್ನ ಮಕ್ಕಳನ್ನು ಹೇಗಾದ್ರೂ ರಕ್ಷಣೆ ಮಾಡಬೇಕು, ನಾನು ಯಾವ ಕಾರಣಕ್ಕೂ ನಿಯಮನ ಉಲ್ಲಂಘಿಸೋದಿಲ್ಲ. ಅಯ್ಯೋ ನನ್ನ ಮಗು ತಾನೇ ತಪ್ಪು ಮಾಡಿಬಿಟ್ಟಿದೆ ಅಂತೇಳಿ ನಾನು ಯಾವ ಕಾರಣಕ್ಕೂ ಆ ಮಗುನ ತಪ್ಪು ಹಂಗೆ ಕ್ಷಮೆ ಕೊಡೋಕ್ಕಾಗಲ್ಲ. ನಾನು ಇಲ್ಲಾಂದರೆ ನಾನು ಅಪರಾಧ ಆಗಿಬಿಡ್ತೇನೆ. ಒಂದು ಮಗುನ ಒಂಥರ, ಇನ್ನೊಂದು ಮಗುನ ಇನ್ನೊಂದು ಥರ ನೋಡ್ದಂಗೆ ಆಗ್ತದೆ. ಒಂದು ವೇಳೆ ನನ್ನ ಮಕ್ಕಳು ನಾನು ಸುಟ್ಟು ಮಾಡೋದು ಮಕ್ಕಳು ತಪ್ಪು ಮಾಡಿಬಿಟ್ಟಿದ್ದಾರೆ, ನಾನು ಅವ್ರಿಗೆ ಶಿಕ್ಷೆ ಕೊಡದೆ ಅದೇ ಥರ ಸುಮ್ಮನೆ ನನ್ನ ಮಗು ತಾನೆ ಅಂತೇಳಿ ಹಂಗೆ ಕ್ಷಮಾಪಣೆ ಕೊಟ್ಬಿಟ್ರೆ, ಜಸ್ಟ್ ದೇವದೂತನಾಗಿದ್ದಂತಹ ಲೂಸಿಫರ್ ಮೊದಲು ದೇವರ ಸನ್ನಿಧಿಯಲ್ಲಿ ಲೂಸಿಫರ್ನಾಗಿ ಅವನು ತಪ್ಪು ಮಾಡೋದಂತೇಳಿ ದೇವರು ಅವನ ತಪ್ಪಿನಿಂದಾಗಿ ಅವನ ಪ್ರಸನ್ನತೆ ದಬ್ಬಿಟ್ರು. ಅವನು ಭೂಲೋಕ ಬಂದು ಸೈತನಾಗಿ ಮಾರ್ಪಟ್ಟಿದ್ದಾನೆ. ಅವನು ಚಾಲೆಂಜ್ ಮಾಡ್ತಾನೆ, ದೇವಾ ನೀವು ಅದು ಹೆಂಗೆ ಒಳ್ಳೆ ದೇವರು, ಒಳ್ಳೆ ನ್ಯಾಯಾಧಿಪತಿ, ಹೆಂಗೆ ನಾನು ತಪ್ಪು ಮಾಡಿದ್ದಕ್ಕೆ ನಿಮ್ಮ ಸನ್ನಿಧಿಯನ್ನು ತಳ್ಳಿಬಿಟ್ರಿ, ನಾನು ಸೈತನಾಗಿ ಮಾರ್ಪಟ್ಟುಬಿಟ್ಟೆ. ಬಟ್ ಅದೇ ಮನುಷ್ಯ ತಪ್ಪು ಮಾಡಿದಾಗ ನೀವು ಏನು ಶಿಕ್ಷೆ ಕೊಡದೆ ಅದಕ್ಕೇನು ಪರಿಹಾರ ಇಲ್ದೇ ಹಂಗೆ ಕ್ಷಮಾಪಣೆ ಕೊಟ್ಬಿಟ್ರಲ್ಲ, ಅದು ಹೆಂಗೆ ನೀವು ನನಗೊಂಥರ ಮಾಡಿದ್ರಿ ಅವ್ರಿಗೊಂಥರ ಮಾಡಿದ್ರಿ ಅಂತೇಳಿ ದೇವರು ಆಗ ಒಳ್ಳೆಯ ನ್ಯಾಯಾಧಿಪತಿ ಆಗಿರೋದಿಲ್ಲ, ಒಬ್ರಿಗೊಂಥರ ನ್ಯಾಯವನ್ನು ತೀರಿಸುವಂಥ ವ್ಯಕ್ತಿ ಆಗಿಬಿಡ್ತಾರೆ. ದೇವರು ಅಂಥ ದೇವರಲ್ಲ, ದೇವರು ನ್ಯಾಯಾಧಿಪತಿ, ಜಡ್ಜ್, ನೀತಿವಂತರಾದಂಥ ನ್ಯಾಯಾಧಿಪತಿ, ಒಳ್ಳೆಯ ನ್ಯಾಯಾಧಿಪತಿ, ಜಡ್ಜ್. ಸೊ ಅದಕ್ಕೋಸ್ಕರ ಯೋಚನೆ ಮಾಡಿದರು, ಕಾನೂನು ಪ್ರಕಾರ ಏನು, ಪಾಪ ಮಾಡಿದವನು ಸಾಯಲೇಬೇಕು. ಅದಕ್ಕೋಸ್ಕರ ದೇವರು ಯೋಚನೆ ಮಾಡಿದರು, ಇಲ್ಲ ನನ್ನ ಮಕ್ಕಳು ಸಾಯೋದು ಬೇಡ, ನನ್ನ ಮಕ್ಕಳಿಗೋಸ್ಕರ ನಾನೇ ಸಾಯ್ತೇನೆ ಅಂತೇಳಿ ದೇವರು ಪರಲೋಕನ ಬಿಟ್ಟು ಭೂಲೋಕಕ್ಕೆ ಬರಲಿಕ್ಕೆ ನಿರ್ಧಾರ ತೆಗೆದುಕೊಂಡು ಕೊನೆಗೆ ಒಂದು ಸ್ತ್ರೀಯನ್ನು, ಥ್ಯಾಂಕ್ ಗಾಡ್, ಒಂದು ಪರಿಶುದ್ಧವಾದಂತಹ ಒಂದು ಸ್ತ್ರೀಯನ್ನು ಅದಕ್ಕೋಸ್ಕರನೇ ಮೊದಲಿಂದ ಕಾಪಾಡ್ಕೊಂಡು ಬರ್ತಾಯಿದ್ರು. ಆ ಸ್ತ್ರೀ ಬೇರೆ ಯಾರೂ ಅಲ್ಲ, ಮಾತೆ ಮರಿಯಳು. ನನ್ನೆ ತಾನೇ ಅವರ ಹಬ್ಬವನ್ನು ಆಚರಿಸಿದ್ವಿ.
ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಳ ಗರ್ಭದಲ್ಲಿ ಯಾವುದೇ ಗಂಡಸಿನ ಸಂಸರ್ಗ ಇಲ್ಲದೆ ದೇವರ ಮಹೋನ್ನತ ದೇವರ ಶಕ್ತಿಯಿಂದ ಮಾತೆ ಮರಿಯಮ್ಮನ ಗರ್ಭವತಿಯಾಗಿ, ಥ್ಯಾಂಕ್ ಗಾಡ್, ಆ ಗರ್ಭದಲ್ಲಿ ಥ್ಯಾಂಕ್ ಗಾಡ್ ದೇವರು ಒಂದು ಮಗುವಾಗಿ ಜನಿಸುವಂಥ ಮೊದಲೇ ಹೇಳಿದರು, ನಿನ್ನಲ್ಲಿ ಗರ್ಭ ತಳೆದು ನಿನ್ನಲ್ಲಿ ಹುಟ್ಟುವಂಥ ಮಗುವಿಗೆ ಯೇಸು ಎಂಬುದಾಗಿ ಹೆಸರಿಡಬೇಕು, ಯೇಷುವ ಎಂಬುದಾಗಿ ಹೆಸರಿಡಬೇಕು. ಯೇಷುವ ಅಂತಂದರೆ ಕ್ರೈಸ್ತ ಧರ್ಮದ ಸಂಸ್ಥಾಪಕ ಎಂಬುದಾಗಿ ಆಗಲಿ, ಅಥವಾ ಕ್ರೈಸ್ತ ಧರ್ಮವನ್ನು ಕಟ್ಟಲಿಕ್ಕೆ ಬಂದ ವ್ಯಕ್ತಿ ಆಗಲಿ, ಅಥವಾ ಧರ್ಮವನ್ನು ಚೇಂಜ್ ಮಾಡಲಿಕ್ಕೆ ಬಂದ ವ್ಯಕ್ತಿ ಎಂಬುದಾಗಿ ಅಲ್ಲ. ಯೇಷುವ ಎಂಬ ಪದಾರ್ಥ ಇಡೀ ಮಾನವಕುಲವನ್ನು ಅವರ ಪಾಪದಿಂದ ಬಿಡುಗಡೆ ಮಾಡಿ ರಕ್ಷಣೆ ಕೊಡಲಿಕ್ಕೆ ಬಂದಂತಹ ರಕ್ಷಕ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಿಯರೇ, ಪ್ರೈಸ್ ಬಿ ಟು ಗಾಡ್, ಥ್ಯಾಂಕ್ ಗಾಡ್. ದೇವರು ತಮ್ಮ ಯೋಜನೆ ಪ್ರಕಾರ ಥ್ಯಾಂಕ್ ಗಾಡ್ ಮಾತೆ ಮರಿಯಳ ಗರ್ಭದಲ್ಲಿ ಗರ್ಭತಾಳಿ, ಯಾವುದೇ ಗಂಡಸಿನ ಸಂಸರ್ಗ ಇಲ್ಲ, ಮಹಾನೋತ ದೇವರ ಶಕ್ತಿಯಿಂದ ಗರ್ಭತಾಳಿ 9 ತಿಂಗಳಾದಮೇಲೆ ಥ್ಯಾಂಕ್ ಗಾಡ್ ಜಸ್ಟ್ ಒಂದು ಮಗುವಾಗಿ ಈ ಲೋಕಕ್ಕೆ ಬಂದರು. ಅವರೇ ಪ್ರಭು ಯೇಸು ಕ್ರಿಸ್ತರು. ಅವ್ರು ಬಂದು ಏನು ಮಾಡಿದರು? ಅವ್ರು ಬಂದು 33 ವರ್ಷಗಳ ತನಕ ಪ್ರೈಸ್ ಬಿಟ್ಟು ಗಾಡ್ ಎಲ್ಲ ಕಡೆ ಹೋಗಿ ಸತ್ತವರಿಗೆ ಜೀವ ಕೊಟ್ಟರು, ದೆವ್ವಗಳು ಬಿಡಿಸಿದ್ರು, ರೋಗಿಗಳನ್ನ ಗುಣಪಡಿಸಿದ್ರು, ಅದ್ಭುತ ಕಾರ್ಯಗಳ ಮೇಲೆ ಅದ್ಭುತ ಕಾರ್ಯ ಮಾಡಿದರು. ಬಟ್ ಆದರೆ ಯೇಸು ಬಂದಿದ್ದು ಮೂಲ ಉದ್ದೇಶ ಅದಲ್ಲ. ಯೇಸು ಬಂದಿದ್ದು ಯಾವ ಉದ್ದೇಶಕ್ಕಾಗಿ? ನಮ್ಮ ಪಾಪಗಳನ್ನು ಮತ್ತು ಪಾಪಗಳನ್ನು ಹೊರಮಿಸಿದಂತಹ ಪಾಪದ ಸ್ವಭಾವವನ್ನು ನಮ್ಮಿಂದ ತೆಗೆದುಹಾಕ್ಲಿಕ್ಕಾಗಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ದಿನ ಬಂತು. ಒಂದು ದಿನ ಬಂದಾಗ ಪ್ರೈಸ್ ಬಿಟ್ಟು ಗಾಡ್, ದಯವಿಟ್ಟು ಪ್ರತಿಯೊಬ್ಬರು ಕೂಡ ಕೇಳಿಸ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಒಂದಿನ ಬಂದಾಗ, ತಕ್ಕ ಸಮಯ ಬಂದಾಗ ಪ್ರಭು ಯೇಸು ಥ್ಯಾಂಕ್ ಗಾಡ್ ತನ್ನ ತಂದೆಯ ಯೋಜನೆಯನ್ನು, ಅಂದರೆ ತಂದೆಯ ದೇವರು ಈಗ ಮಗನಾಗಿ ಲೋಕಕ್ಕೆ ಬಂದಿದ್ದಾರೆ, ಪ್ರಭು ಯೇಸುವಾಗಿ ಲೋಕಕ್ಕೆ ಬಂದಿದ್ದಾರೆ. ಈಗ ಒಂದಿನ ಬಂತು, ಮನುಷ್ಯನನ್ನು ದೇವರಿಂದ ಬೇರ್ಪಡಿಸಿರುವಂತಹ ಈ ಪಾಪವನ್ನು ಪರಿಹಾರ ಮಾಡೋ ದಿನ ಬಂತು. ಆ ದಿನ ಬಂದಾಗ ಪ್ರಿಯರೇ, ಇಡೀ ಮಾನವಕುಲದ ಎಲ್ಲರ ತಪ್ಪುಗಳನ್ನು, ಒಂದೊಂದು ತಪ್ಪುಗಳಲ್ಲ, ಎಲ್ಲ ಪಾಪಗಳು ತಾನೇ ಹೊತ್ಕೊಂಡ್ರು. ಎಲ್ಲರ ಪಾಪಗಳನ್ನ ತಾನೇ ಹೊತ್ಕೊಂಡು ಶಿಲುಬೆ ಮೇಲೆ ನನ್ನ ಮತ್ತು ನಿಮ್ಮ ಮರಣವನ್ನು ಅನುಭವಿಸಿದ್ರು. ಪಾಪದ ಸಂಬಳ ಬಂದು ಮರಣ. ಆ ಮರಣ ಎಂಬ ಶಿಕ್ಷೆ ನನಗಾಗಬೇಕಾಗಿತ್ತು. ನಿಜ, ನನ್ನ ಪಾಪಗಳಿಗೋಸ್ಕರ, ನಿಮ್ಮ ಪಾಪಗಳಿಗೋಸ್ಕರ ನಮ್ಮೆಲ್ಲರಿಗೂ ಶಿಲುಬೆ ಶಿಕ್ಷೆ ಆಗಬೇಕಾಗಿತ್ತು. ಬಟ್ ಅದರ ಪ್ರೈಸ್ ಬಿಟ್ಟು ಗಾಡ್, ದೇವರು ನನ್ನನ್ನು ಪ್ರೀತಿ ಮಾಡುವ ದೇವರು ನನ್ನನ್ನು ಮತ್ತು ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಿ ಭೂಲೋಕಕ್ಕೆ ಬಂದು ನಮ್ಮೆಲ್ಲ ಪಾಪಗಳನ್ನು, ನಮ್ಮೆಲ್ಲ ಶಾಪಗಳನ್ನು ಮತ್ತು ಪಾಪದ ಬೇರನ್ನು ಕೂಡ ನಮ್ಮಿಂದ ತೆಗೆದು ತಾಯಿ ಒತ್ತುಕೊಂಡು ಶಿಲುಬೆ ಮೇಲೆ ಮರಣ ಹೊಂದಿದ್ರು.